ಬಸವರಾಜ್ ಕೃಷ್ಣಪ್ಪ ಮಾಯಾಚಾರಿ. ನಮ್ಮೂರು ಬಂದು ಬಾಗೇವಾಡಿ ತಾಲೂಕು ಚಿಮ್ಮಲಿಗೆ ಗ್ರಾಮದವರು. 1965 ನಮ್ಮ ತಂದೆಯವರು ಬಿಜಾಪುರಕ್ಕೆ ಬಂದರು. ಆ ನಂತರ ನಾವು ಹುಟ್ಟಿದ್ದೇವೆ. ನಮ್ಮ ತಂದೆಯವರಿಗೆ 6 ಜನ ಗಂಡು ಮಕ್ಕಳು, ನಾನು 4ನೇದವ. ಅಲ್ಲಿ ಶಿಲ್ಪಕಲಾದಲ್ಲಿ ನಮ್ಮ ತಂದೆಯವರಿಂದ ಬಂದಿದ್ದು. ಆ ನಂತರ 15 ವರ್ಷ ಹುಟ್ಟಿಂದ 15 ವರ್ಷದಿಂದ ನಾನು ಚಾಲೂ ಮಾಡಿದ್ದೇನೆ ಕೆಲಸವನ್ನು ತಂದೆಯವರಿಂದ. ಆ ನಂತರ ನಮ್ಮ ಮಗ ಅಲ್ಲಿಂದ ನಮ್ಮ ಮಗ ಚಾಲೂ ಮಾಡಿದ್ದಾರೆ. ಆ ನಂತರ ಡ್ರಾಯಿಂಗ್ ಶಾಲೆಯಲ್ಲಿ ಮುಗಿಸಿ ಡ್ರಾಯಿಂಗ್ ಕೋರ್ಸಲ್ಲಿ ಮುಗಿಸಿ 2 ವರ್ಷದಲ್ಲಿ ಮತ್ತು ಕಾರ್ಕಳ ಶಿಲ್ಪಕಲಾದಲ್ಲಿ ಟ್ರೈನಿಂಗ್ ತೊಗೊಂಡ್ಬಂದು ಇಲ್ಲಿ ಮತ್ತೆ ಇಲ್ಲಿ ವರ್ಕ್ ಮಾಡ್ತಿದ್ದಾನೆ. ಎಲ್ಲ ಥರದಲ್ಲಿ ಮೂರ್ತಿ ತಯಾರು ಮಾಡಿಕೊಡ್ತೇವೆ. ನನ್ನ ಹೆಸರು ಬಸವರಾಜ್ ಕೃಷ್ಣಪ್ಪ ಮಾಯಾಚಾರಿ. ಈಗ ಬಿಜಾಪುರ ಬರೋದು ಕಾರಣ? ಬಿಜಾಪುರ ಬರೋ ಕಾರಣಪ್ಪ ಇಲ್ಲಿ ಚಿಮ್ಮಲಿ ಗ್ರಾಮದೊಳಗೆ ಅಲ್ಲಿ ನಮ್ಮ ಅಪ್ಪವರು ಕಟ್ಟಿಗೆ ಕೆಲಸ ಮಾಡ್ತಿದ್ದರು. ಇಲ್ಲಿ ಬರೋ ಕಾರಣಪ್ಪ ಇಲ್ಲಿ ಜೋರಾಪುರದಲ್ಲಿ ಶಂಕರಲಿಂಗುಡಿ ದೇವಸ್ಥಾನದವರು ಅವರು ಕರೆಸಿದರು. ಅಲ್ಲಿ ಇರ್ಬದ್ದೇವ್ರು ಮಾಡಲಿಕ್ಕೆ ನಮ್ಮ ತಂದೆಯವರು ಬಂದಿದ್ದರು. ಅಲ್ಲಿಂದ ಕೆಲಸ ಇಲ್ಲಿ ಮೂರ್ತಿ ಕೆಲಸ ಚಾಲೂ ಆಗಿದೆ. ಆ ಶಂಕರಲಿಂಗುಡಿ ಇರ್ಬದ್ದೇವ್ರ ದೇವಸ್ಥಾನ ಇರ್ಬದ್ದೇವ್ರು ಮಾಡಿದ್ದು. ಆ ನಂತರ ಗಣಪತಿ ಚೌಕ 4 ಮುಖದ ಗಣಪತಿ ಚೌಕ ಗಣಪತಿಯಲ್ಲಿ ಅದನ್ನು ಮಾಡಿದ್ದಾರೆ. ಆ ನಂತರ ಇರ್ಬದ್ದೇವ್ರ ಗುಡಿ ಶಂಕರಲಿಂಗುಡಿ ಫಸ್ಟ್ ಅದು. ಅಲ್ಲಿಂದ ನಮ್ಮ ಬಿಜಾಪುರದಲ್ಲಿ ಇಲ್ಲೇ ಸ್ಥಳಕ್ಕೆ ಉಳ್ಕೊಂಡಿವಿ ನಾವು. ಯಾವ್ಯಾವ ಥರ ವಿಗ್ರಹವನ್ನು ಮಾಡ್ತೀರ? ಯಾವ ಥರ ಹೇಳ್ತೀರಿ, ಆರ್ಡರ್ಸ್ ಕೊಡ್ತಾರೆ, ಯಾವ ಥರ ಹೇಳ್ತಾರೆ ಆ ಥರ ಮಾಡಿಕೊಡ್ತೇವೆ ನಾವು. ಈ ಕಲ್ಲಿಗೆ ಯಾವ ಥರ ಪರೀಕ್ಷೆ ಮಾಡ್ತೀರಿ? ಏನು ಕಲಿಯರ್ರೆ ಕಲ್ಲಿಗೆ ಪರೀಕ್ಷೆ ಮಾಡೋದು. ಹಾಂ ರೀ. ಪರೀಕ್ಷೆ ನಾವು ನೀರಲ್ಲಿ ಸ್ವಲ್ಪ ನೀರು ಹಾಕಿ ಯಾವುದೇ ಕ್ರ್ಯಾಕ್ ಬಂದಿತ್ತಪ್ಪ ಆ ಕಲ್ಲು ನಾವು ತೊಗೊಳೋದಿಲ್ಲ. ಏನು ಒಳ್ಳೆಯ ಕಲ್ಲು ಇತ್ತಪ್ಪ ಅಂದ್ರೆ ಕ್ರ್ಯಾಕ್ ನೋಡಿಕೊಂಡು ಕೆಲಸ ಮಾಡ್ತಿದ್ದೇವೆ. ಪೂಜನೀಯ ಕಲ್ಲು ಅಂತ ಯಾವ ಥರ ಕಂಡು ಹಿಡಿತೀರಿ? ಪೂಜನೀಯ ಕಲ್ಲು ಅಂತ ನಾವು ನಮ್ಮ ತಂದೆಯವ್ರು ನಾವು ಹೇಳ್ಕೊಟ್ಟಿಲ್ಲ, ಸುಳ್ಳು ಯಾಕೆ ಮಾತಾಡೋದ್ರಿ. ಏನ್ರಿ ಆ ಕಲ್ಲು ನಾವು ಮತ್ತು ಬಾಗಲಕೋಟೆ ಜಿಲ್ಲಾದ ಶೆಳ್ಳಿಕೇರಿ ಕಲ್ಲು ಮತ್ತು 2 ಊರು ಅದಾವ್ರಿ, ಶೆಳ್ಳಿಕೇರಿ ಮತ್ತು ಕಗಲ್ಗುಂಬ ಅಂತೇಳಿ. ಅಲ್ಲಿಯೂ ಕಲ್ಲು ಉಪಯೋಗ ಮಾಡ್ತಿದ್ವಿ. ಈ ಸದ್ಯಕ್ಕೆ ಮಟ್ಟಿಗೆ ಶೆಳ್ಳಿಕೇರಿ ಮತ್ತು ಕಗಲ್ಗುಂಬ ಕಲ್ಲು ಸ್ವಲ್ಪ ಕ್ರ್ಯಾಕ್ ಬರ್ತಿದ್ದಾವೆ. ಮತ್ತು ರಾಜಸ್ಥಾನ್ ಕಲ್ಲು HD ಕೋಟೆ ಮೈಸೂರು ಹತ್ಯಾಕ ಆ ಕಲ್ಲು ನಾವು ಶಿಲೆಯಲ್ಲಿ ಕೃಷ್ಣ ಶಿಲೆ ಕಲ್ಲು ಅಂತೇಳಿ ನಾವು ತರ್ಸಾಕತ್ತಿದ್ದೇವೆ ಕಲ್ಲು. ಏನು ಈ ಸದ್ಯಕ್ಕೆ ಮಟ್ಟಿಗೆ ಆ ಮೊದಲ ಕಗಲ್ಗುಂಬ ಮತ್ತು ಏನು ಇತ್ತಲ್ರಿ ಅದು ಒಳ್ಳೆಯ ಕಲ್ಲು ಬರ್ತಿತ್ತಲ್ಲ. ಸದ್ಯಕ್ಕೆ ಕ್ರ್ಯಾಕ್ ಬರ್ತೈತೆ. ಆ ಕಲ್ಲು ಉಪಯೋಗ ಮಾಡಲ್ಲ. ನಾವು 59 ವಯಸ್ಸಾಗಿದೆ, ಆದರೂ ಇನ್ನೂ ಕೆಲಸ ಮಾಡ್ತಿದ್ದೀವಿ. ಆ ನಂತರ ನಮ್ಮ ಮಗ ಮಾಡ್ತಿದ್ದಾನೆ. ನಮಸ್ಕಾರ ಸರ್. ನನ್ನ ಹೆಸರು ಗಂಗಾಧರ ಬಸವರಾಜ್ ಮಾಯಾಚಾರಿ ಅಂತ ಹೇಳಿ. ನಮ್ಮ ಅಜ್ಜಾರ ಹೆಸರು ಕೃಷ್ಣಪ್ಪ ಮಾಯಾಚಾರಿ ಅಂತೇಳಿ. ನಾವು ಕಳೆದ 75 ವರ್ಷಗಳಿಂದ ಬಿಜಾಪುರ ಜಿಲ್ಲೆಯಲ್ಲಿ ಶಿಲ್ಪಕಲಾ ವೃತ್ತಿಯನ್ನು ಮಾಡ್ಕೋತ ಬಂದಿದ್ದೀವಿ. ನಾವಿರೋದೀಗ ಮುರಣಕೆರೆ, ವಿಜಯಪುರ ಜಿಲ್ಲೆಯ
ಮುರಣಿಕೆರೆ ಎಂಬ ಏರಿಯಾದಾಗ ಕೆಲಸ ಮಾಡ್ತೀವಿ ಸರ್. ನಾವು ಕಳೆದ 75 ವರ್ಷಗಳಿಂದ ಇದೇ ಏರಿಯಾದಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದೇವೆ ಸರ್. ನಮ್ಮ ಶಾಪ್ ಹೆಸರು ಬಂದು ಶ್ರೀ ಕಾಳಿಕಾ ಶಿಲ್ಪಕಲಾ ಕೇಂದ್ರ, ಬಾಗಲಕೋಟೆ ರೋಡ್, ಮುರಣಿಕೆರೆ. ನಮ್ಮಲ್ಲಿ ಎಲ್ಲ ಥರದ ಮೂರ್ತಿಗಳನ್ನು ಮಾಡಿಕೊಡ್ತೇವೆ ಸರ್. ಶೆಲಿಕೆರೆ ಕಲ್ಲಾಯಿತು, ಮಾರ್ಬಲ್ ಕಲ್ಲಾಯಿತು, ರಾಮನ ಮೂರ್ತಿ ಮಾಡಿದಂಥ ಮೈಸೂರು ಕೃಷ್ಣ ಶಿಲೆ ಆ ಕಲ್ಲಲ್ಲಿ ಮೂರ್ತಿಗಳನ್ನು ಮಾಡಿಕೊಡ್ತೇವೆ ನಾವೀಗೆಲ್ಲ. ಮತ್ತು ಯಾವುದೇ ಬೇಕಾದರೂ ನಾವು ಎಲ್ಲ ಥರ ಭಾವಚಿತ್ರಗಳು, ವ್ಯಕ್ತಿ ಚಿತ್ರಗಳು, ಶರಣರದು ಎಲ್ಲ ಥರ ಮೂರ್ತಿಗಳು ನಾವು ಮಾಡಿಕೊಡ್ತೇವೆ ಸರ್. ಈ ಕಲ್ಲು ಯಾವ್ಯಾವಲಿಂದ ತರ್ತೀರ? ಕಲ್ಲು ಬಾಗಲಕೋಟೆ ಸರ್. ಮೊದಲು ನಾವು ತರ್ತಾ ಇರೋದು ಹೆಚ್ಚು ಬಾಗಲಕೋಟೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಸಿಗ್ತಾರಿಂದ ನಾವು ಇದರಿಂದ ಮತ್ತು ಮೈಸೂರಿಂದ, ರಾಜಸ್ಥಾನ್ ಗ್ರಾನೈಟು, ವೈಟ್ ಮಾರ್ಬಲಿಂದ ತಂದು ಮೂರ್ತಿಗಳು ಮಾಡ್ತೇವೆ ಸರ್. ಆ ಕಲ್ಲಿಗೆ ಯಾವ ಥರ ಪರೀಕ್ಷೆ ಮಾಡ್ತೀರಿ? ಕಲ್ಲು ನೀರಾಗಿ ಚೆಕ್ ಮಾಡ್ತೇವೆ ಸರ್. ಕಲ್ಲಲ್ಲಿ ಏನಾದರೂ ಕ್ರ್ಯಾಕು, ಹುಳುಕು ಅಥವಾ ಏನಾದರೂ ಡ್ಯಾಮೇಜ್ ಆಗಿತ್ತಪ್ಪ ಅಂದ್ರೆ ಕಲ್ಲು ಅಲ್ಲೇ ಟೆಸ್ಟ್ ಮಾಡಿ ಚೆಕ್ ಮಾಡಿ ತೊಗೊಂಬರ್ತೀವಿ. ಚೆನ್ನಾಗಿದ್ದು ತೊಗೊಂಬರ್ತೀವಿ ಸರ್. ಒಂದೊಂದು ಸರ್ತಿ ತಂದ ಮೇಲೂ ಡ್ಯಾಮೇಜ್ ಬರುತ್ತೆ ಸರ್ ಕಲ್ಲುಗಳೆಲ್ಲ. ಎಲ್ಲಿಂದ ಎಲ್ಲಿವರೆಗೂ ಸೈಜು ಈ ಮೂರ್ತಿ ಮಾಡ್ತೀವಿ ಸರ್. ಯಾವ ಸೈಜ್ ಕೊಟ್ಟರು ಮಾಡ್ತೀವಿ. ಇಂಥ ಸೈಜ್ ಮಾಡೋಂಗಿಲ್ಲ ಅಂತಲ್ಲ ಸರ್. ನಮ್ಮ ಕಡೆಯಿಂದ ಸಾಧ್ಯ ಆದಷ್ಟು ಯಾವ ಸೈಜ್, ಇಲ್ಲಿವರೆಗೆ ನಮ್ಮಲ್ಲಿ ಅಷ್ಟು ದೊಡ್ಡ ವಿಗ್ರಹಗಳು ನಾವು ಮಾಡಿಲ್ಲ ಸರ್. ಯಾಕಪ್ಪ ನಮ್ಮಲ್ಲಿ ಜನಗಳ ಕೆಲಸಗಾರರ ಕೊರತೆ ಮತ್ತು ಸ್ಥಳದ ಅವಕಾಶ ಕೊರತೆ ಸರ್. ಅಷ್ಟು ದೊಡ್ಡ ಜಾಗ ಇಲ್ಲ, ಅಷ್ಟೊಂದು ಜನ ನಮ್ಮಲ್ಲಿ ಶಿಲ್ಪಕಲಾ ವೃತ್ತಿಗೆ ಅಷ್ಟೊಂದು ಜನ ಒಲವು ತೋರಿಸಲ್ಲ ಸರ್. ಅದು ಈ ಗೌರ್ಮೆಂಟಿಂದ ಏನಾದರೂ ಸಹಾಯ? ಗೌರ್ಮೆಂಟಿಂದ ಏನು ಸಹಾಯ ಸಿಗೋದಿಲ್ಲ ಸರ್. ಯಾಕಪ್ಪ ನಮ್ಮ ವೃತ್ತಿಗೆ ಹೆಚ್ಚೊಂದು ಯಾರೂ ಬೆಲೆ ಕೊಡಲ್ಲ ಸರ್. ನಮ್ಮಿಂದ ಕೆಲಸಗಳನ್ನು ತೋರ್ತಾ ಹೊರತು ಕೆಲಸಕ್ಕಾಯ್ತು ಮತ್ತು ಉದ್ಯೋಗಕ್ಕಾಯ್ತು ಬೆಲೆ ಕೊಡಲ್ಲ ಸರ್. ನಾವು ಮಾಡಿದ ವಿಗ್ರಹ ಅಷ್ಟೇ ಬೆಲೆ ಇರ್ತದೆ ಸರ್. ಅದ್ರ ಕಲಾವಿದನಿಗೆ ಬೆಲೆ ಇರಲ್ಲ ಸರ್. ನೀವು ಮಾಡಿದ ಪರಿಶ್ರಮಕ್ಕೆ ಇದು ಸಿಗ್ತದ? ಸಿಗುತ್ತೆ ಸರ್. ನೀವು ಬೇರೆಯವ್ರ ಕಡೆ ಕೆಲಸ ಮಾಡೋದಕ್ಕಿಂತ ನಮ್ಮದೊಂದು ಉದ್ಯೋಗ, ಅದೊಂದು ನಾವೊಂದು ಸಮಾಜಕ್ಕೊಂದು ಸೇವೆ ಅಂತ ರೂಪದಲ್ಲಿ ನಾವು ಮಾಡ್ಕೊಂಡು ಹೊಂಟಿದ್ದೆ ಸರ್. ನಮ್ಮ ಫ್ಯಾಮಿಲಿಯಲ್ಲಿ 5-6 ಜನ ಇದನ್ನೇ ಮೂಲ ವೃತ್ತಿಯಾಗಿ ಮಾಡ್ಕೊಂಡು ಹೊಂಟಿದ್ದಾರೆ ಸರ್. ಈಗ ಯಾವ್ಯಾವ ನಮೂನಿ ಕಲ್ಲು ನೀವು ಇದು ಮಾಡ್ತಾಯಿದ್ರು? ನಾವು ಯೂಸ್ ಮಾಡೋದು ಒಂದು 5 ಥರ ಕಲ್ಲು ಯೂಸ್ ಮಾಡ್ತೇವೆ ಸರ್. ಶೆಲ್ಲಿಕೆರೆ ಕಲ್ಲು ಮತ್ತು ಕಾಗಲ್ಮುಖ ಕಲ್ಲು, ಮೈಸೂರು ಕಲ್ಲು, ರಾಜಸ್ಥಾನದ ವೈಟ್ ಮತ್ತು ಬ್ಲ್ಯಾಕ್ ಕಲ್ಲಲ್ಲಿ ಮೂರ್ತಿಗಳು ಮಾಡ್ತೇವೆ ಸರ್ ನಾವು. ಮತ್ತು ಜನರಿಗೆ ಏನಾರು ಹೇಳೋದು? ನಮ್ಮಲ್ಲಿ ಇನ್ನೊಂದು ಸರ್, ಲೋಕಲ್ ವಿಜಯಪುರದಲ್ಲಿ ಎಲ್ಲ ಥರ ನಾವು ಎಲ್ಲ ಮೂರ್ತಿಗಳನ್ನು ಮಾಡ್ತೀವಿ. ಇಲ್ಲಿ ಸ್ಥಳೀಯ ಕಲಾವಿದರು ಪ್ರೋತ್ಸಾಹ ಮಾಡಿ, ಸ್ಥಳೀಯ ಕಲಾವಿದರಿಗೆ ಅವ್ರಿಗೆ ಪ್ರೋತ್ಸಾಹ ಮಾಡಿಸಿ ಅವ್ರನ್ನ ಬೆಳೆಸ್ರಿ. ಬೇರೆ ಜಿಲ್ಲೆಗೆ ಹೋಗಿ ಬೇರೆ ಕಲಾವಿದರನ್ನ ಪ್ರೋತ್ಸಾಹಕ್ಕಿಂತ ಸ್ಥಳೀಯ ಕಲಾವಿದರನ್ನ ಪ್ರೋತ್ಸಾಹಿಸ್ತೀವಿ. ಅವ್ರನ್ನ ಸ್ವಲ್ಪ ಇನ್ನಷ್ಟು ಆ ಕಲಾ ಸೇವೆಯಲ್ಲಿ ಸೇವೆ ಮಾಡೋಕ್ಕೆ ಅವಕಾಶ ಮಾಡ್ಕೊಡೋಕ್ಕಂತೇಳಿ ಸ್ಥಳೀಯ ಜನಕ್ಕೆ ನಾವು ಹೇಳ್ಕೊತೀವಿ ಸರ್. ನಾವು ಆದರೆ ಈ ಕಲೆ ಯಾವುದು? ಇದು ಮಾರ್ಬಲ್ ಸರ್. ಎಲ್ಲ ರಾಜಸ್ಥಾನದಿಂದ ವೈಟ್ ಮಾರ್ಬಲ್ ಸರ್. ಎಲ್ಲ ಇವು ಕಪ್ಪು ಕಾಣಿಸೋದೆಲ್ಲ ಗ್ರಾನೈಟ್ ಕಲ್ಲು, ಬೆಳೆ ಕಾಣಿಸೋದೆಲ್ಲ ವೈಟ್ ಮಾರ್ಬಲ್ ಸರ್. ಇದೆಲ್ಲ ಅಂದರೆ ನಾವು ಹೆಚ್ಚು ಈ ಕಲ್ಲಲ್ಲಿ ಮಾಡಲ್ಲ ಸರ್. 70% ಅಲ್ಲಿ ಬೇರೆ ಕಡೆಯಿಂದ ಮಾಡಿಸಿ ಇಲ್ಲಿ ತಂದು ನಾವು ಕಣ್ಣು ಮೂಗು, ಅದು ಫಿಕ್ಸಿಂಗು, ಡಿಸೈನ್ ವರ್ಕ್ ಎಲ್ಲ ನಾವು ಮಾಡ್ತೇವೆ ಸರ್. ಎಲ್ಲ ಮಷಿನ್ ವರ್ಕು ಇಲ್ಲೆಲ್ಲ ಆಗಲ್ಲ ಸರ್. ಸಿಟಿಯಲ್ಲಿ ಇರೋದ್ರಿಂದ ನಾವು ಹೆಚ್ಚಾಗಿ ಮಷಿನ್ ಬಳಸೋಕ್ಕಾಗಲ್ಲ. ಯಾಕಂದ್ರೆ ಅದು ನಮ್ಮದು ಕಲ್ಲು ಸೌಂಡ್ ಜಾಸ್ತಿ, ಡಸ್ಟ್ ಜಾಸ್ತಿ. ಹೆಚ್ಚಿಗೆ ಮಷಿನ್ಗಳು ಯೂಸ್ ಮಾಡೋದು ಸರ್. ಹೆಚ್ಚು ಕೈ ಕೆಲಸನೇ ಸರ್. ಹ್ಯಾಂಡ್ ವರ್ಕನ್ನು ಯೂಸ್ ಮಾಡ್ತೀವಿ ಸರ್. ನಮ್ಮ ಚಾಣ ಸುತ್ತಿಗೆಯಿಂದ ಮಾಡೋದು. ಸ್ವಲ್ಪ ಕಟಿಂಗು, ಮಷಿನು, ಪಾಲಿಶಿಂಗು ಮತ್ತು ಕಟಿಂಗ್ ಮಾಡಿದ್ರೆ ಮಷಿನ್ ಯೂಸ್ ಮಾಡ್ತೇವೆ. ಅದು ಬೆಳಗ್ಗೆ ಸಮಯದ ಅಷ್ಟೇ ಇಲ್ಲ ಸರ್. ಮಧ್ಯಾಹ್ನದಲ್ಲಿ ಸ್ವಲ್ಪ ಸಾರ್ವಜನಿಕ ತೊಂದರೆ ಆಗಬಾರ್ದು ಅಂತೇಳಿ ಕಡಿಮೆ ಮಷಿನ್ ಯೂಸ್ ಮಾಡಲ್ಲ ಸರ್. ಹೆಚ್ಚು ನಾವು ನಮಗೇನಾದರೂ ಸರ್ಕಾರದಿಂದ ಸ್ವಲ್ಪ ಏನಾದರೂ ಹೊರಗಡೆ ಸ್ವಲ್ಪ ಏನಾದರೂ ಜಾಗ ಏನಾದ್ರು ಕೊಟ್ಟರಪ್ಪ, ನಾವು ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಈ ಕಲೆಯನ್ನು ಬೆಳೆಸ್ಕೊಂಡು ಹೋಗ್ಬೋದು ಸರ್. ನಾವು ಸರ್ ಈ ಮೂರ್ತಿ ವಿವರಣೆ ಕೊಡಿ ಸರ್. ಇದು ಮೂರ್ತಿ ಬಂದು ಮಾರ್ಬಲ್ ಸರ್, ವೈಟ್ ಮಾರ್ಬಲ್ ಮಾಡಿ ಸರ್. ಇದು ಈ ವಿಗ್ರಹದ ಹೆಸರು ಚೌಡೇಶ್ವರಿ ಅಂತೇಳಿ ಸರ್. ಇದು 5 ಅಡಿ ಎತ್ತರದ ಸರ್, 4 ಅಡಿ ಅಗಲ ಇದೆ ಸರ್, 10 ಕೈಗಳು ಸರ್. ಇದು ಅಫ್ಜಲ್ಪುರ್ ಊರಿಗೆ ಹೋಗೋದು ಸರ್ ಮೂರ್ತಿ. ಅಫ್ಜಲ್ಪುರ್. ಹಾಂ ಸರ್. ಇದು ಪೂರ್ತಿ ಮಾರ್ಬಲ್ ಅಂತ ಒಂದೇ ಕಲ್ಲಲ್ಲಿ ಮಾಡಿದಂಥ ಸರ್ ಮೂರ್ತಿ. ಈ ವಿಗ್ರಹ ಇದು ಹೆಮ್ರೆಡ್ಡಿ ಮಲ್ಲಮ್ಮನ ಮೂರ್ತಿ ಸರ್. ಅದು ಗಣೇಶನ ವಿಗ್ರಹ ಸರ್. ಸೋಲಾಪುರಕ್ಕೆ ಹೋಗೋದು ಸರ್. ಹಿಂದುಗಡೆ ಬ್ಲ್ಯಾಕ್ ಮೂರ್ತಿ ಅದು. ನಮ್ಮಲ್ಲಿ ಸ್ವಲ್ಪ ಸ್ಥಳಾವಕಾಶ ಕಡಿಮೆ ಸರ್. ಅದಕ್ಕೆ ಒಂದರ ಹಿಂದೆ ಒಂದು ಇಟ್ಟೇವೆ ಸರ್. ಸ್ವಲ್ಪ ಓಪನ್ ಜಾಗ ಆದರೆ ಎಲ್ಲ ನಿಮಗೆ ನೋಡಲಿಕ್ಕೆ ಅವಕಾಶ ಸಿಗ್ತಿತ್ತು. ಈ ವಿಗ್ರಹ ಬಂದುಬಿಟ್ಟು ಹೆಮ್ರೆಡ್ಡಿ ಮಲ್ಲಮ್ಮ ಮತ್ತು ವೆಮ್ಮನ ಮೂರ್ತಿ ಸರ್. ಇದು ನವಲಗುಂದಕ್ಕೆ ಹೋಗೋದು ಸರ್. ಇನ್ನು ಉಳಿದ ಮೂರ್ತಿಗಳೆಲ್ಲ ಎಕ್ಸ್ಟ್ರಾ ಸರ್. ಯಾವ್ದಾದ್ರು ಕಸ್ಟಮರ್ ನಮಗೆ ಒಂದು ವಾರದಲ್ಲಿ ಬೇಕು, ಒಂದು 10 ದಿನದಲ್ಲಿ ಬೇಕಂತ ಬಂದಾಗ ಸಿಗ್ತಾವೆ ಸರ್. ನಮ್ಮ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿರ್ತದೆ ಸರ್. ಲಕ್ಷ್ಮಿ ಮತ್ತು ಸರಸ್ವತಿ, ಗಣಪತಿ. ಮತ್ತು ಈ ಮೂರ್ತಿ ಬಂದು ಇದನ್ನು ಅಫ್ಜಲ್ಪುರಕ್ಕೆ ಹೋಗು ಸರ್.
ಅವ್ರ ಹೆಸರೇನು? ಹೆಸರು ಪದಕಿ, ಅವರ ಸರ್ನೇಮ್ ಪದಕಿ ಅಂತೇಳಿ ಸರ್. ಮತ್ತು ಇನ್ನೊಂದು ಇಲ್ಲಿ ವಿಜಯಪುರ ಸುತ್ತಮುತ್ತಲು ಆಯಿತು, ವಿಜಯಪುರ ಜಿಲ್ಲೆ ಸಂಬಂಧಿತ ತಾಲೂಕುಗಳಾಯಿತು, ಸುತ್ತಮುತ್ತ ಜಿಲ್ಲೆಗಳು ಬಾಗಲಕೋಟೆ, ರಾಯಚೂರು, ಗುಲ್ಬರ್ಗ, ಯಾವುದೇ ಜಿಲ್ಲೆಯವರು ಬಂದ್ರೂ ನಾವು ಎಲ್ಲ ಥರ ಮೂರ್ತಿಗಳು ಮಾಡ್ಕೊತೀವಿ. ಶರಣದ ಆಯಿತು, ದೇವಸ್ಥಾನ ಬೇಕಾಗಂತ ಆನೆ, ಸಿಂಹ, ಎಲ್ಲ ಥರದ ಲಿಂಗ, ದೇವಸ್ಥಾನದ ವಿಗ್ರಹಗಳು ಎಲ್ಲ ಥರದ ನಾವು ಕಪ್ಪು ಕಲರ್ ಆಯಿತು, ಬ್ಲ್ಯಾಕ್ ಮಾರ್ಬಲಲ್ಲಿ, ವೈಟ್ ಮಾರ್ಬಲಲ್ಲಿ ಎಲ್ಲ ಥರ ಮೂರ್ತಿಗಳನ್ನು ಮಾಡಿಕೊಡ್ತೀವಿ ನಾವು. ಬೇಕಾಗಿಲ್ಲ ನಿಮಗೆ ಯಾವುದೇ ಮೂರ್ತಿಗಳು ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸುವುದು. ಈಗ ಈ ರೋಡ್ ಸೈಡ್ ವರ್ಡ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ನಮ್ಮದು ಸಂದರ್ಶನ ಬರುತ್ತೆ, ಅದರಲ್ಲಿ ನಂಬರು, ಅಡ್ರೆಸ್ಸು ಎಲ್ಲ ಕೊಟ್ಟಿರ್ತಾರೆ. ದಯವಿಟ್ಟು ಸಂಪರ್ಕಿಸೋರು ನಮ್ಮನ್ನ ಸಂಪರ್ಕಿಸೋಕೆ ವಿನಂತಿ. ಶ್ರೀ ಕಾಳಿಕಾ ಶಿಲ್ಪಕಲಾ ಕೇಂದ್ರ ವಿಜಯಪುರ. ನಮ್ಮ ತಂದೆ ಹೆಸರು ಬಸವರಾಜ್ ಮಾಯಾಚಾರಿ, ನನ್ನ ಹೆಸರು ಗಂಗಾಧರ್ ಬಸವರಾಜ್ ಮಾಯಾಚಾರಿ. ನನ್ನ ಫೋನ್ ನಂಬರ್ ಬಂದುಬಿಟ್ಟು 9742915013, ಬಾಗಲಕೋಟೆ ರೋಡ್, ಮೂರಣ್ಕೆರೆ. ನಿಮ್ಗೆ ಲ್ಯಾಂಡ್ ಮಾರ್ಕ್ ಅಂದ್ರೆ ಶ್ರೀ ಈಶ್ವರಲಿಂಗ ದೇವಸ್ಥಾನ ಕಲ್ಲಿಂದ ಮಹಾದ್ವಾರ ಅದ. ಆ ಮಹಾದ್ವಾರದಿಂದ ಒಳಗೆ ಬಂದ್ರಪ್ಪ ಒಂದು 4 ಹೆಜ್ಜೆಯಲ್ಲಿ ನಮ್ಮ ಶಾಪ್ ನಿಮ್ಗೆ ಕಾಣಿಸುತ್ತೆ. ಅಲ್ಲಿ ನೀವು ಬಂದು ನಿಮ್ಗೆ ಯಾವುದಾದ್ರೂ ವಿಗ್ರಹ ಬೇಕಾದ್ರೆ ನೀವು ನಮ್ಗೆ ಮುಂಚಿತವಾಗಿ ಒಂದು 2-3 ತಿಂಗಳು ಮೊದಲೇ ಮುಂಚಿತವಾಗಿ ಆರ್ಡರ್ ಕೊಡಬೇಕು. ಕೆಲವೊಂದು ಮೂರ್ತಿಗಳು ರೆಡಿ ಇರುತ್ತೆ ನಮ್ಮ ಹತ್ರ. ರೆಡಿ ಅಂದರೆ ಸರಸ್ವತಿ, ಗಣೇಶ, ದುರ್ಗಾದೇವಿ, ಲಿಂಗ, ಗಣಪತಿ ಇಂಥ ಕೆಲವೊಂದು ವಿಗ್ರಹಗಳು ರೆಡಿ ಇರ್ತಾರೆ. ಬೇರೆ ವಿಗ್ರಹಗಳು ಬೇಕಾದ್ರೆ ಮುಂಚಿತವಾಗಿ ಆರ್ಡರ್ ಕೊಡ್ಬೋದು. ಧನ್ಯವಾದ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.